ಮತ್ತೆ ಸರ್ ಏನ್ ಇವತ್ತು ಹೊಸಕೋಟೆ ನಗರದಲ್ಲಿ ಇವತ್ತು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದಿರಿ, ಆ ಒಂದು ಮೇಣಬತ್ತಿ ಕಾರ್ಯಕ್ರಮ ನಡೆಸಿದ್ರಿ, ಏನಿದ್ರ ಉದ್ದೇಶ? ಜೈ ಭೀಮ್, ನಮೋ ಬುದ್ಧಾಯ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣದ ಅಂಗವಾಗಿ ನಾವು ಈ ದಿನ ಹೊಸಕೋಟೆ ತಾಲೂಕು ಆಫೀಸ್ ಹತ್ತಿರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ವಿ. ಈ ಕಾರ್ಯಕ್ರಮದ ಆಯೋಜನೆಯನ್ನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂಥ ಮುನಿಯವರ ನೇತೃತ್ವದಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಸಂಘಟನೆ ಪರವಾಗಿ ಹೃತ್ಪೂರ್ವಕ ಒಂದು ಸ್ವಾಗತವನ್ನು ಕೋರ್ತಾ, ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣ 69 ವರ್ಷಗಳು ಕಳೆದರೂ ಅವರನ್ನು ಸ್ಮರಿಸುವಂಥ ಕೆಲಸ ನಾವು ಮಾಡಬೇಕು. ನಾವು ಅಂಬೇಡ್ಕರ್ ಅವರ ವಿಚಾರಗಳನ್ನು ಸಾರ್ವಜನಿಕರಿಗೆ ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯವನ್ನು ನಾವು ಈ ಪರಿನಿರ್ವಾಣದ ದಿನವನ್ನು ಸತತ ಈ ನವೆಂಬರ್ 21ರಿಂದ ಡಿಸೆಂಬರ್ 4ರ ತನಕ ನಾವು ಪ್ರತಿದಿನ ಒಂದೊಂದು ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ವಚ್ಛತೆ ಮಾಡಿ ಮಾಲಾರ್ಪಣೆಯನ್ನು ಮಾಡುತ್ತಾ ಒಂದು ದೀಪವನ್ನು ಬೆಳಗಿ ಅವರಿಗೆ ಒಂದು ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸತತ 13 ವರ್ಷಗಳಿಂದ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನು ಸ್ವಚ್ಛತೆ ಮಾಡಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ದಿನ ಈ ಹೊಸಕೋಟೆ ತಾಲೂಕು ಕಚೇರಿ ಮುಂದೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ವಚ್ಛತೆ ಮಾಡಿ ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಒಂದು ದೀಪವನ್ನು ಬೆಳಗುವ ಮುಖಾಂತರ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಅವರಿಗೆ ಅರ್ಪಿಸಿದ್ದೀವಿ. ಏನು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಆನಂದರಾಜ್ ಅಂಬೇಡ್ಕರ್ ಅವರ ಒಂದು ನಾಯಕತ್ವದಲ್ಲಿ, ಹಾಗೆ ನಮ್ಮ ದಿವಂಗತ ಜಿಗಣಿ ಶಂಕರ್ ಅವರ ಕರ್ನಾಟಕದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ದಿವಂಗತ ಶಂಕರಣ್ಣವರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು 13 ವರ್ಷಗಳಿಂದ ನಡೆಸ್ಕೊಂಡ್ಬರ್ತಾ ಇದ್ವಿ. ಈಗ ಜಿಗಣಿ ಶಂಕರ್ ಅವರು ಕಾಲಾರನಾಗಿ 2 ವರ್ಷಗಳು ಕಳೆದಿದೆ. ಈಗ ಅವರ ಪುತ್ರರಾದ ಪ್ರಜ್ವಲ್ ಜಿಗಣಿ ಶಂಕರ್ ಅವರ ನಾಯಕತ್ವದಲ್ಲಿ ಈ ದಿನ ಹೊಸಕೋಟೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ಇನ್ನು ಮುಂದಿನ 9ನೇ ದಿನ ಇವತ್ತು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ನಾಳೆ ಬೆಳ್ತೂರಿನಲ್ಲಿದೆ. ಬೆಳ್ತೂರಲ್ಲೂ ಸಹ ಈ ಕಾರ್ಯಕ್ರಮ ನಾವು ಸತತ 14 ದಿನಗಳು ಈ ಕಾರ್ಯಕ್ರಮ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಲ್ರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಹೊಸಕೋಟೆ ತಾಲೂಕಿನ ತಾಲೂಕು ಆಫೀಸಿನ ಮುಂಭಾಗದಲ್ಲಿರುವ ಒಂದು ಅಂಬೇಡ್ಕರ್ ಪುತ್ಥಳಿಗೆಗೆ ಮಾಲಾರ್ಪಣೆ ಹಾಗೂ ದೀಪ ಬೆಳಗೋದ್ರ ಮೂಲಕ ನಾವು ಈ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಭಾರತ ದೇಶದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಆನಂದರಾಜ್ ಅಂಬೇಡ್ಕರ್ ಅವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ದಿವಂಗತ ಜಿಗಣಿ ಶಂಕರಣ್ಣ ಅವರ ನೇತೃತ್ವದಲ್ಲಿ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಮಾಡುತ್ತಿದ್ದೀವಿ. ಹಾಗೂ ಈಗ ಅವರು ದೈವಾನುದಾನದ ನಂತರ ಈಗ ಅವರ ಪುತ್ರರಾದಂತಹ ಪ್ರಜ್ವಲ್ ಜಿಗಣಿ ಶಂಕರಣ್ಣ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಜಿಗಣಿ ಶಂಕರಣ್ಣನವರು ನಮ್ಮ ರಾಜ್ಯದಲ್ಲಿ ಅಲ್ಲದೆ ಈ ಮಹಾರಾಷ್ಟ್ರ, ನಮ್ಮ ಪಕ್ಕದ ರಾಜ್ಯಗಳಾದಂತಹ ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು ಇದರಲ್ಲೆಲ್ಲನೂ ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ KRS ಪಕ್ಷದ ಒಂದು ಸಂಘಟನೆ ಒಂದು ಹೋರಾಟಗಳನ್ನು ಮಾಡಿ ಬಡವರ ಒಂದು ಈಳಿಗೆಗೆ, ಬಡವರ ಒಂದು ಹೋರಾಟಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಬಹಳಷ್ಟು ಶ್ರಮಪಟ್ಟು ಅವರು ಅವರ ಜೀವನಾವಧಿ ಪೂರ್ತಿಯಾಗಿ ಈ ಸಂಘಟನೆಯ ಒಂದು ಕಾರ್ಯಕ್ಕೆ ತೊಡಗಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರ ಪುತ್ರರಾದಂಥ ಪ್ರಜ್ವಲ್ ಜಿಗಣಿ ಶಂಕರಣ್ಣನವರು ಕೂಡ ಅವರ ಒಂದು ರಥದ ಒಂದು ತೇರನ್ನು ಮುನ್ನಡೆಸಿಕೊಂಡು ಹೋಗಬೇಕು, ಬಡವರ ಪರ ನಿಲ್ಲಬೇಕು, ಶೋಷಿತ ವಿರುದ್ಧ ಧ್ವನಿ ಎತ್ತಬೇಕು. ಹೀಗಾಗಿ ಎಲ್ಲ ಈ ಸಂಘಟನೆ ಇನ್ನೂ ಬಹಳ ಎತ್ತರ ಮಟ್ಟಕ್ಕೆ ಬೆಳೀಬೇಕು ಅಂತ ಹೇಳ್ತಾ ನಾನು ಈ 2 ಮಾತನ್ನು ಹೇಳಿ ನಾನು ಮುಗಿಸುತ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಜಿಗಣಿ.